ಐ ಆಮ್ ಸಾರಿ ರಮ್ಯಾ. ನೋ 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 ನೋ, ಐ ಆಮ್ ಸಾರಿ. ತಗೋ. ಈ ಬ್ರೇಸ್ಲೆಟ್ನ ನೀನೇ ಹಾಕ್ತೀಯಾ ಪ್ಲೀಸ್? ಕೈ ಕೊಡು. ಇಷ್ಟು ರೊಮ್ಯಾಂಟಿಕ್ ಅಂತ ನಂಗೆ ಗೊತ್ತೇ ಇರ್ಲಿಲ್ಲಪ್ಪ. ಇದಿನ್ನೂ ಶುರು ರೀಯಾ, ಇನ್ಮೇಲಿಂತದ್ದು ತುಂಬಾ ಸಿಗತ್ತೆ. ಇಲ್ಲಿ ಬೇರೇನೋ ನಡೀತಾ ಇದೆ, ಅದೇನು ಅಂತ ಕಂಡುಹಿಡಿಬೇಕು. ಅಮ್ಮ, ನಿನ್ಗೆ ಒಂದು ಗುಡ್ ನ್ಯೂಸ್ ಇದೆ. ಓ, ಇನ್ನೂ ಒಂದಿದೆಯಾ? ಈಗಾಗ್ಲೇ ಕಿವಿಗ್ ಬಿದ್ದಿರೋದನ್ನೇ ಅರಗಿಸ್ಕೊಳಕ್ ಆಗ್ತಿಲ್ಲ ನಂಗೆ. ಏನಾಯ್ತಮ್ಮ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನೇರವಾಗಿ ಕೇಳ್ತಿದ್ದೀನಿ, ಯಾರೇ ಆ ಹುಡುಗ? ನಿನ್ನೆ ಕೇಳ್ತಿರೋದು ಯಾರ ಹುಡುಗ ಅಂದೆ. ಯಾರಮ್ಮ? ಯಾವ ಹುಡುಗನ ಬಗ್ಗೆ ಕೇಳ್ತಿದ್ಯಾ? ನೀನ್ ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ತಿದ್ದಾನಲ್ಲ ಆ ಹುಡುಗ, ಅವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರ ಹುಡುಗ? ಅಮ್ಮ, ಅಕ್ಕ ಏನು? ಅಕ್ಕನ್ಗೆ ವಕಾಲತ್ ವಹಿಸ್ಕೊಂಡು ಬರ್ತಿದ್ಯಾ ಅಂದ್ರೆ ಅವಳ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾಳೆ ಅಂತ ಅರ್ಥನಾ, ಅಥವಾ ಅಪರಾಧನೇ ಮಾಡಿದಾಳೆ ಅಂತ ಅರ್ಥನಾ? ಅಮ್ಮ, ನೀನ್ ಅನ್ಕೊಂಡಾಗ ಏನೂ ಇಲ್ಲಮ್ಮ. ಏನು ಇಲ್ಲ. ನಿನ್ ಪರವಾಗಿ ಯಾವ್ದೋ ಹಾದಿ ಬೀದಿಲಿ ಹೋಗೋ ಹುಡುಗ ಬಡ್ಡಿ ಯಾಕೆ ಕಟ್ತಾನೆ? ನಿನಗೂ ಅವನಿಗೂ ಏನ್ ಸಂಬಂಧ? ಅಮ್ಮ, ಈ ಮನೆನ ನನಗಿಂತ ಜಾಸ್ತಿ ನೀನೇ ಹಚ್ಕೊಂಡಿದ್ಯಾ. ಹಾಗಿದ್ದು ಈ ಮನೆನ ನನ್ಗೊಂದ್ ಮಾತು ತಿಳಿಸ್ದೆ ಅಡ ಇಟ್ಟಿದ್ಯಾ. ಅಪ್ಪನ ನೆನಪನ್ನ ಯಾವಾಗ್ಲೂ ಕಂಡ್ರೆ ಪೇಲಿಟ್ಕೊಂಡು ಕಾಪಾಡ್ಕೊಳ್ಳೋಳು. ಅವ್ರ ನೆನಪಿಗೆ ಅಂತ ಕೊಟ್ಟಿರೋ ಚಿನ್ನದ ಸರನ ಕುತ್ತಿಗೆಗೆ ಹಾಕೊಳ್ದೆ ಓಡಾಡ್ತಿದ್ಯಾ. ಕೇಳಿದ್ರೆ ಯಾವುದಕ್ಕೂ ಉತ್ತರ ಇಲ್ಲ. ಹೋಗ್ಲಿ 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 ಅಂತ ಸುಮ್ನೆ ಇದ್ದಿದ್ದಕ್ಕೆ ಇವತ್ತು ಯಾವ್ದೋ ಹುಡುಗನ್ ಜೊತೆ ನಿನ್ನ ಹೆಸರು ಕೇಳ್ ಬರ್ತಾ ಇದೆ. ಈಗ್ಲೂ ಏನು ಕೇಳ್ದೆ ನಾನು ಸುಮ್ನೆ ಇಟ್ಬಿಟ್ಲಾ? ಅಮ್ಮ ಕೇಳ್ತಿದ್ದಾಳಲ್ಲ, ಹೇಳು. ಇವಾಗ ನೀನೇ ಹೇಳ್ತೀಯಾ ಇಲ್ಲ ನಾನೇ ಹೇಳ್ಬೇಕಾ? ಅಮ್ಮ, ನಾನು ನಿನ್ ಮಗಳು. ದಿನಗೂಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ಬೋದು, ಆದ್ರೆ ದುಡ್ಗೋಸ್ಕರ ಯಾವತ್ತೂ ತಪ್ಪದಾರಿ ಹಿಡಿಯಲ್ಲ ಅಮ್ಮ. ಅಂದ್ಮೇಲೆ ಯಾಕೆ ನನ್ನಿಂದ ಎಲ್ಲ ಮುಚ್ಚಿಟ್ಟಿದ್ಯಾ? ನಿಜ, ನಾನು ನಿನ್ನಿಂದ ಕೆಲವೊಂದು ವಿಷಯ ಮುಚ್ಚಿಟ್ಟಿದ್ದೀನಿ, ಆದ್ರೆ ಅದರ ಅರ್ಥ ನಿನಗ್ ಮೋಸ ಮಾಡೋದಲ್ಲ ಅಮ್ಮ. ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಮಗಳಿದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡ ಹಾಗೆ ಅಂತಾರೆ. ನನ್ನ ಮಗಳು ಆ ಬಿಸಿನ ನನಗ್ ತಾಕೋಕ್ ಬಿಡಲ್ಲ ಅಂತ ನಾನು ನಂಬಿದ್ದೆ. ಆದ್ರೆ ಸುಟ್ಟು ವಾಸನೆ ನನ್ನ ಮೂಗಿಗೆ ತಾಕ್ತಿದೆಯಲ್ಲ ಮಲ್ಲಿ.